ನಮಸ್ಕಾರ ಗೆಳೆಯರೆ. ಆಸ್ಟ್ರೇಲಿಯಾ ಪ್ರಪಂಚದ 6ನೇ ಅತಿದೊಡ್ಡ ದೇಶ. ಇದು ಎಷ್ಟು ವಿಶಾಲವಾಗಿದೆ ಎಂದರೆ ಭಾರತದಂತಹ 2 ದೊಡ್ಡ ದೇಶಗಳನ್ನು ಇದರೊಳಗೆ ಸೇರಿಸಬಹುದು. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ಇಂದಿಗೂ ಆಸ್ಟ್ರೇಲಿಯಾದ 95% ಭಾಗ ಸಂಪೂರ್ಣವಾಗಿ ವಿರಾನವಾಗಿದೆ. ಅಂದರೆ ಅಲ್ಲಿ ಯಾರೂ ವಾಸಿಸುವುದಿಲ್ಲ. ಈ ಮ್ಯಾಪ್ ನೋಡಿ, ಎಲ್ಲಿ ಹಳದಿ ಚುಕ್ಕೆಗಳಿವೆಯೋ ಅಲ್ಲಿ ಮಾತ್ರ ಜನರು ವಾಸಿಸುತ್ತಿದ್ದಾರೆ. ಅಂದರೆ ಆಸ್ಟ್ರೇಲಿಯಾದ 90% ಜನಸಂಖ್ಯೆಯು ಕೇವಲ 0.22% ಪ್ರದೇಶದಲ್ಲಿ ಮಾತ್ರ ವಾಸಿಸುತ್ತಿದೆ. ಪ್ರಮುಖವಾಗಿ ಸಿಡ್ನಿ, ಬ್ರಿಸ್ಬೇನ್, ಪರ್ತ್, ಅಡಿಲೇಡ್ ಮತ್ತು ಮೆಲ್ಬೋರ್ನ್ ಎಂಬ 5 ನಗರಗಳಲ್ಲಿ ಹೆಚ್ಚಿನ ಜನರಿದ್ದಾರೆ. ನೀವು ಸಮುದ್ರ ತೀರದಿಂದ ದೇಶದ ಒಳಭಾಗಕ್ಕೆ ಹೋದಷ್ಟು ನಿಮ್ಮ ಬದುಕುಳಿಯುವ ಸಾಧ್ಯತೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಇದಕ್ಕೆ ಕಾರಣವೇನು? ಇದರ ಹಿಂದೆ ಒಂದು ನೋವಿನ ಇತಿಹಾಸ ಮತ್ತು ಭೌಗೋಳಿಕ ರಹಸ್ಯಗಳಿವೆ. ಬನ್ನಿ ತಿಳಿಯೋಣ. ಆಸ್ಟ್ರೇಲಿಯಾದ ಈ ಸ್ಥಿತಿಗೆ ಒಂದು ನೋವಿನ ಇತಿಹಾಸವಿದೆ. ಮೂಲತಃ ಇಲ್ಲಿ ಅಬಾರಿಜಿನಲ್ಗಳು ವಾಸಿಸುತ್ತಿದ್ದರು. ಆದರೆ ಇಂದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಶ್ವೇತವರ್ಣೀಯರೇ ಕಾಣಸಿಗುತ್ತಾರೆ. ಅಬಾರಿಜಿನಲ್ಗಳಿಗೆ ಏನಾಯಿತು? 1606ರಲ್ಲಿ ಆಸ್ಟ್ರೇಲಿಯಾ ಮೊದಲ ಬಾರಿಗೆ ಪತ್ತೆಯಾಯಿತು. ಬ್ರಿಟಿಷರು ಭಾರತವನ್ನು ಹೇಗೆ ಲೂಟಿ ಮಾಡಿದರೋ ಅದಕ್ಕಿಂತ ಭೀಕರವಾಗಿ ಇಲ್ಲಿನ ಜನರನ್ನು ನಡೆಸಿಕೊಂಡರು. ಅಬಾರಿಜಿನಲ್ಗಳಿಗೆ ಭೂಮಿಯನ್ನು ಹಣದ ಮೂಲಕ ಅಳೆಯುವ ಅಥವಾ ಬೇಲಿ ಹಾಕುವ ಸಂಪ್ರದಾಯವಿರಲಿಲ್ಲ. ಅವರು ಭೂಮಿಯ ಮಾಲೀಕತ್ವವನ್ನು ನಂಬುತ್ತಿರಲಿಲ್ಲ. ಇದನ್ನು ಕಂಡ ಬ್ರಿಟಿಷರು ಈ ಭೂಮಿಗೆ ಟೆರ್ರಾ ನುಲ್ಲಿಯಸ್, ಅಂದರೆ ಯಾರೂ ಮಾಲೀಕರಿಲ್ಲದ ಭೂಮಿ ಎಂದು ಹೆಸರಿಟ್ಟು ಆಕ್ರಮಿಸಿಕೊಂಡರು. ಬ್ರಿಟಿಷರು ಆಸ್ಟ್ರೇಲಿಯಾವನ್ನು ಒಂದು ಪೀನಲ್ ಕಾಲನಿಯಾಗಿ ಬಳಸಲು ನಿರ್ಧರಿಸಿದರು. ಅಂದರೆ ತಮ್ಮ ದೇಶದ ಕ್ರಿಮಿನಲ್ಗಳನ್ನು, ಕೊಲೆಗಾರರನ್ನು ಶಿಕ್ಷೆಯಾಗಿ ಇಲ್ಲಿಗೆ ತಂದು ಬಿಟ್ಟರು. 1788ರಿಂದ 1868ರ ನಡುವೆ ಸುಮಾರು 1.60 ಲಕ್ಷ ಅಪರಾಧಿಗಳನ್ನು ಇಲ್ಲಿಗೆ ತರಲಾಯಿತು. ನಿರೂಪಕ: ಇದಕ್ಕಿಂತ ಘೋರವೆಂದರೆ ಬ್ರಿಟಿಷರು ತಮ್ಮೊಂದಿಗೆ ಮಾರಣಾಂತಕ ಕಾಯಿಲೆಗಳನ್ನು ತಂದರು. ಸಿಡುಬು, ಮೀಸಲ್ಸ್ ಮತ್ತು ಇತರೆ ಕಾಯಿಲೆಗಳಿಗೆ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳಲ್ಲಿ ರೋಗನಿರೋಧಕ ಶಕ್ತಿ ಇರಲಿಲ್ಲ. ಕೇವಲ ಒಂದೇ ವರ್ಷದಲ್ಲಿ ಸಿಡ್ನಿಯ 50% ಜನಸಂಖ್ಯೆ ಸಾವನ್ನಪ್ಪಿತು. ಬ್ರಿಟಿಷರ ಬಳಿ ಮದ್ದಿದ್ದರೂ ಅವರು ಮೂಲ ನಿವಾಸಿಗಳಿಗೆ ನೀಡದೆ ಅವರನ್ನು ಸಾಯಲು ಬಿಟ್ಟರು. ಕಾಯಿಲೆಗಳ ಜೊತೆಗೆ ಬ್ರಿಟಿಷರು ಭೂಮಿಯನ್ನು ಕಬಳಿಸಲು ಬೇಲಿಗಳನ್ನು ಹಾಕಲು ಶುರುಮಾಡಿದರು. ಮೂಲ ನಿವಾಸಿಗಳಿಗೆ ಬೇಟೆಯಾಡಲು ಮತ್ತು ನೀರು ಕುಡಿಯಲು ಅವಕಾಶ ನೀಡದೆ ಅವರನ್ನು ಜೀತದಾಳುಗಳನ್ನಾಗಿ ಮಾಡಿಕೊಂಡರು. ಮಹಿಳೆಯರ ಮೇಲೆ ದೌರ್ಜನ್ಯ ಎಸಲಾಗಾಯಿತು. ಇದರಿಂದ ಸಿಟ್ಟಿಗೆದ್ದ ಅಬಾರಿಜಿನಲ್ಗಳು 1795ರಲ್ಲಿ ದಂಗೆ ಎದ್ದರು. ಈ ಯುದ್ಧ ಸುಮಾರು 100 ವರ್ಷಗಳ ಕಾಲ ನಡೆಯಿತು. ಈ ಸುದೀರ್ಘ ಯುದ್ಧದ ಪರಿಣಾಮವಾಗಿ ಆಸ್ಟ್ರೇಲಿಯಾದ 90% ಮೂಲ ನಿವಾಸಿಗಳ ಜನಸಂಖ್ಯೆ ನಾಶವಾಯಿತು. 1900ರ ವೇಳೆಗೆ 3ರಿಂದ 7.5 ಲಕ್ಷವಿದ್ದ ಜನಸಂಖ್ಯೆ ಕೇವಲ 30ರಿಂದ 75 ಸಾವಿರಕ್ಕೆ ಕುಸಿತು. ನಂತರ ಬಂದ ಮೊದಲ ಮತ್ತು ಎರಡನೇ ಮಹಾಯುದ್ಧಗಳು ಆಸ್ಟ್ರೇಲಿಯಾದ ಪುರುಷ ಜನಸಂಖ್ಯೆಯನ್ನು ಮತ್ತಷ್ಟು ಕುಗ್ಗಿಸಿದವು. 1914ರ ಮೊದಲ ಮಹಾಯುದ್ಧದಲ್ಲಿ 18ರಿಂದ 44 ವರ್ಷದ 40% ಪುರುಷರು ಹಿಂತಿರುಗಲೇ ಇಲ್ಲ. ಅಲ್ಲದೆ ಬ್ರಿಟಿಷರು ವೈಟ್ ಆಸ್ಟ್ರೇಲಿಯನ್ ಪಾಲಿಸಿ ಎಂಬ ಕಾನೂನು ತಂದು ಬಿಳಿಯರಲ್ಲದವರು ಆಸ್ಟ್ರೇಲಿಯಾಕ್ಕೆ ಬರದಂತೆ ತಡೆದರು. ಇದೇ ಕಾರಣಕ್ಕೆ ಇಂದು ಆಸ್ಟ್ರೇಲಿಯಾದಲ್ಲಿ ಶ್ವೇತವರ್ಣೀಯರೇ ಹೆಚ್ಚಾಗಿದ್ದಾರೆ ಮತ್ತು ಒಟ್ಟು ಜನಸಂಖ್ಯೆ ಕೇವಲ 2.6 ಕೋಟಿಯಷ್ಟಿದೆ. ಇತಿಹಾಸ ಒಂದು ಭಾಗವಾದರೂ ಆಸ್ಟ್ರೇಲಿಯಾದ ಭೌಗೋಳಿಕ ಪರಿಸ್ಥಿತಿಯು ಅಲ್ಲಿ ಜನರು ವಾಸಿಸುವುದನ್ನು ಕಷ್ಟಕರವಾಗುತ್ತಿದೆ. ಆಸ್ಟ್ರೇಲಿಯಾವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ವೆಸ್ಟರ್ನ್ ಪ್ಲೇಟೋ, ಇಲ್ಲಿ ಬರೀ ಮರುಭೂಮಿ ಇದೆ. ಸೆಂಟ್ರಲ್ ಲೋಲ್ಯಾಂಡ್ಸ್, ಇಲ್ಲಿನ ನದಿಗಳಲ್ಲಿ ಉಪ್ಪು ನೀರಿದೆ. ಇದು ಕೃಷಿಗಾಗಲಿ ಅಥವಾ ಕುಡಿಯಲಾಗಲಿ ಯೋಗ್ಯವಲ್ಲ. ಈಸ್ಟರ್ನ್ ಹೈಲ್ಯಾಂಡ್ಸ್, ಇಲ್ಲಿ ಮಾತ್ರ ಪರ್ವತಗಳು, ಕಾಡುಗಳು ಮತ್ತು ಸ್ವಲ್ಪ ಫಲವತ್ತಾದ ಭೂಮಿ ಇದೆ. ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಅಂಟಾರ್ಟಿಕಾದ ತಣ್ಣನೆ ನೀರಿದೆ. ಇದರಿಂದ ಮೋಡಗಳು ರೂಪುಗೊಳ್ಳುವುದಿಲ್ಲ. ಅಲ್ಲದೆ ಅಲ್ಲಿ ಮೋಡಗಳನ್ನು ತಡೆಯಲು ಪರ್ವತಗಳೂ ಇಲ್ಲ. ಹಾಗಾಗಿ ಆಸ್ಟ್ರೇಲಿಯಾದ 70% ಭಾಗ ಮರುಭೂಮಿಯಾಗಿದೆ. ಇಲ್ಲಿನ ಮಣ್ಣು ಮತ್ತು ಬಂಡೆಗಳು ಲಕ್ಷಾಂತರ ವರ್ಷ ಹಳೆಯದಾಗಿದ್ದು ಅವುಗಳಲ್ಲಿ ಉಪ್ಪಿನಂಶ ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿನ ನೀರು ಕುಡಿಯಲು ಸಾಧ್ಯವಿಲ್ಲ. ಹಾಗಾದ್ರೆ ಮಳೆ ಎಲ್ಲಿ ಆಗುತ್ತದೆ? ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಗ್ರೇಟ್ ಡಿವೈಡಿಂಗ್ ಮೌಂಟೇನ್ ರೇಂಜ್ ಇದೆ. ಇದು ಮೋಡಗಳನ್ನು ತಡೆದು ಮಳೆ ತರುತ್ತದೆ. ಆದರೆ ಇದು ಮತ್ತೊಂದು ಸಮಸ್ಯೆ ತರುತ್ತದೆ: ಸೈಕ್ಲೋನ್ಗಳು ಮತ್ತು ಪ್ರವಾಹಗಳು. ಬಿಸಿ ನೀರು ಮತ್ತು ವೇಗದ ಗಾಳಿಯಿಂದಾಗಿ ಆಸ್ಟ್ರೇಲಿಯಾ ಪ್ರತಿ ವರ್ಷ 2ರಿಂದ 3 ಭೀಕರ ಸೈಕ್ಲೋನ್ಗಳನ್ನು ಎದುರಿಸಬೇಕಾಗುತ್ತದೆ. ಹೀಗೆ
ಇತಿಹಾಸದಲ್ಲಿ ನಡೆದ ದೌರ್ಜನ್ಯಗಳು ಜನಸಂಖ್ಯೆಯನ್ನು ಬೆಳೆಯಲು ಬಿಡಲಿಲ್ಲ ಮತ್ತು ಈಗಿರುವ ಕಠಿಣ ಭೌಗೋಳಿಕ ಪರಿಸ್ಥಿತಿಗಳು ಇಡೀ ದೇಶದಲ್ಲಿ ಹರಡಿ ವಾಸಿಸಲು ಜನರಿಗೆ ಬಿಡುತ್ತಿಲ್ಲ. ಈ ಎರಡು ಕಾರಣಗಳಿಂದಾಗಿಯೇ ಇಂದು ಆಸ್ಟ್ರೇಲಿಯಾದ 95% ಖಾಲಿ ಬಿದ್ದಿದೆ. ಗೆಳೆಯರೆ, ಆಸ್ಟ್ರೇಲಿಯಾದ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಮಂಗೋಲಿಯಾ ಕೂಡ ಏಕೆ ಖಾಲಿಯಾಗಿದೆ ಎಂದು ತಿಳಿಯಲು ನೀವು ಆಸಕ್ತರಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.